ಸಿಟಿ ರವಿ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣ ಮತ್ತು ಅವರ ವಿರುದ್ಧ ದಾಖಲಾಗಿರುವಂತಹ ಸೆಕ್ಷನ್ಗಳ ಬಗ್ಗೆ ಮಾಹಿತಿಯನ್ನ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಜೊತೆಗೆ ಸಿಟಿ ರವಿ ತಲೆಗೆ ಪೊಲೀಸರು ಹೊಡೆದಿದ್ದಾರೆ ಅಂತ ತಲೆಗೆ ಪೆಟ್ಟಾದಂತಹ ಫೋಟೋವನ್ನು ಕೂಡ ಕೋರ್ಟ್ಗೆ ತೋರಿಸಿದ್ದಾರೆ. ಮತ್ತು ಪೆಟ್ಟಾದ ನಂತರ ಅವರು ತಡವಾಗಿ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಆರೋಪಿ ಬಂಧನದ ಬಳಿಕ ಮಧ್ಯಂತರ ಜಾಮೀನು ಕೊಡಬಹುದು ಅಂತ ಹೇಳಲಾಗ್ತಿದೆ. ಜಾಮೀನು ಪಡೆಯುವ ಅವಕಾಶ ಆರೋಪಿಗೆ ಇದೆ. ಹಿಂದೆ ಕೆಲ ಆದೇಶಗಳು ಇರೋದನ್ನು ಕೂಡ ಇಲ್ಲಿ ಪ್ರಸ್ತಾಪಿಸಿದ್ದಾರೆ. ಅಧಿವೇಶನ ನಡೆಯುವಾಗಲೇ ಸಿಟಿ ರವಿ ಅವರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಸೊ ಇದು 6:30 ಸಂದರ್ಭದಲ್ಲಿ ಆಗಿರುವಂತಹ ಅರೆಸ್ಟ್. ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತ ಹೇಳಿ ತಕ್ಷಣವೇ ಅರೆಸ್ಟ್ ಮಾಡಿ ತಲೆಮರೆಸ್ಕೊಳ್ತಾರೆ ಅಂತ ಹೇಳ್ತಾರೆ. ಈ ವ್ಯಕ್ತಿ ಇವರು ರಾಜಕಾರಣಿ, ಇವರು ಎಲ್ಲಿಯೂ ಓಡಿ ಹೋಗುವಂಥವರಲ್ಲ. ಜಾಮೀನು ಪಡೆಯುವ ಅವಕಾಶ ಆರೋಪಿಗೆ ಇದೆ ಅನ್ನುವಂತಹ ಮನವರಿಕೆಯನ್ನ ಮಾಡಲಾಗ್ತಿದೆ. ಅಧಿವೇಶನ ನಡೆಯುವಾಗಲೇ ಬಂಧನವಾಗಿದೆ ಅಂತ ಅಶೋಕ ಹಾರ್ನಹಳ್ಳಿ ಅವರು ಹೇಳ್ತಾ ಇದ್ದಾರೆ. ಸಿಟಿ ರವಿ ತಲೆಗೆ ಪೊಲೀಸರು ಹೊಡೆದಿದ್ದಾರೆ. ತಲೆಗೆ ಪೆಟ್ಟಾದ ಮೇಲೆ ಚಿಕಿತ್ಸೆಯನ್ನು ಕೂಡ ಕೊಡಿಸಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತಹ ಫೋಟೋವನ್ನು ಕೂಡ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಬಳಿಕ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಈ ಇಷ್ಟು ಘಟನಾವಳಿಗೆ ಸಂಬಂಧಪಟ್ಟ ಹಾಗೆ ಫೋಟೋಗಳನ್ನ. ಆರೋಪಿ ಬಂಧನದ ಬಳಿಕ ಹೇಗೆ ಪೊಲೀಸರು ನಡೆದುಕೊಂಡಿದ್ದಾರೆ ಅನ್ನುವಂತಹ ಸವಿವರವನ್ನು ಕೂಡ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಮತ್ತು ಅವರಿಗೆ ಮಧ್ಯಂತರ ಜಾಮೀನನ್ನ ಕೊಡಲಿಕ್ಕೆ ಅವಕಾಶ ಇದೆ, ಆರೋಪಿಗೆ ಅದನ್ನ ಪಡ್ಕೊಳ್ಳುವಂತಹ ಅವಕಾಶ ಇದೆ ಅಂತ ಕೂಡ ಹೇಳಿದ್ದಾರೆ. ಸಂವಿಧಾನದ ಆರ್ಟಿಕಲ್ 21 ಪ್ರಕಾರ ಮಧ್ಯಂತರ ಜಾಮೀನನ್ನ ನೀಡಬಹುದು ಅನ್ನುವಂತಹ ಅಂಶವನ್ನ ಅಶೋಕ ಹಾರ್ನಹಳ್ಳಿ ಅವರು ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶಗಳನ್ನ ಉಲ್ಲೇಖಿಸಿ ಈ ವಿಚಾರವನ್ನ ಪ್ರಸ್ತಾಪಿಸಿ ಮನವಿ ಮಾಡ್ತಾ ಇದ್ದಾರೆ. ಸಂವಿಧಾನದ ಆರ್ಟಿಕಲ್ 21 ಪ್ರಕಾರವಾಗಿ ಮಧ್ಯಂತರ ಜಾಮೀನನ್ನ ಕೊಡಬಹುದು ಅನ್ನುವಂತಹ ವಿಚಾರವನ್ನ ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದಾರೆ. ಹಿಂದಿನ ಆದೇಶಗಳನ್ನು ಕೂಡ ಉಲ್ಲೇಖ ಮಾಡಿ ಜಾಮೀನನ್ನ ಪಡಿಲಿಕ್ಕೆ ಆರೋಪಿ ಹೇಗೆ ಅರ್ಹರಿದ್ದಾರೆ ಅನ್ನೋದರ ಬಗ್ಗೆ ವಾದಿಸಲಾಗ್ತಾ ಇದೆ. ಜೊತೆಗೆ ಪೊಲೀಸರು ಯಾವ ರೀತಿ ಪ್ರಕರಣವನ್ನು ದಾಖಲು ಮಾಡಿಕೊಂಡ್ರು, ಅದು ಕೂಡ ಸೆಷನ್ ನಡೀತಾ ಇರುವಂತಹ ಹೊತ್ತಿನಲ್ಲೇ ಈ ಬಂಧನ ಆಗಿದೆ. ಅವರ ತಲೆಗೆ ಪೆಟ್ಟು ಮಾಡಿದ್ದಾರೆ, ಹೊಡೆದಿದ್ದಾರೆ ಪೊಲೀಸರು. ಮತ್ತು ಅನಂತರದಲ್ಲಿ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಇಡೀ ರಾತ್ರಿ ಅವ್ರನ್ನ ಬಹಳಷ್ಟು ಕಡೆಗಳಲ್ಲಿ ಸುತ್ತಾಡಿಸಿದ್ದಾರೆ. ರಾತ್ರಿ ಇಡೀ ಊಟ ಕೊಟ್ಟಿಲ್ಲ, ಅವರಿಗೆ ನಿದ್ದೆ ಮಾಡ್ಲಿಕ್ಕೆ ಬಿಡಲಿಲ್ಲ. ಈ ರೀತಿಯಾಗಿ ಪೊಲೀಸರು ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಸದನದಲ್ಲಿ ಏನನ್ನಾದರೂ ಮಾತನಾಡಲು ಅವಕಾಶ ಇದೆ. ಸದನದಲ್ಲಿ ಏನನ್ನಾದರೂ ಮಾತಾಡಲು ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ ಅಶೋಕ್ ಹಾರ್ನಹಳ್ಳಿ. ಕೆಲವೊಂದಷ್ಟು ಸುಪ್ರೀಂ ಕೋರ್ಟ್ನ ಆದೇಶವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ. ಹೇಗೆ ಆರೋಪಿತ ಸ್ಥಾನದಲ್ಲಿದ್ದವರು ಮಧ್ಯಂತರ ಜಾಮೀನನ್ನ ಪಡ್ಕೊಳ್ಳಿಕ್ಕೆ ಅರ್ಹರಿದ್ದಾರೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪಿಸಲಿಕ್ಕಾಗಿ ಈ ಎಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡ್ತಿದ್ದಾರೆ. ಸಂವಿಧಾನದ ಆರ್ಟಿಕಲ್ 21 ಪ್ರಕಾರವಾಗಿ ಮಧ್ಯಂತರ ಜಾಮೀನಿಗೆ ಅವಕಾಶ ಇದೆ ಅಂತ ಅವರು ಕೋಟ್ ಮಾಡ್ತಾ ಇದ್ದಾರೆ. ಸದನದಲ್ಲಿ ಏನನ್ನಾದರೂ ಮಾತನಾಡಲು ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ. ಮಾತಾಡ್ತಾರೆ, ಆಮೇಲೆ ಕಡತದಿಂದ ತೆಗೆದು ಹಾಕ್ತಾರೆ. ಈ ಎಲ್ಲ ಒಂದು ಫಾರ್ಮ್ಯಾಟ್ ಸದನದಲ್ಲಿ ನಡೆಯುತ್ತೆ. ಏನನ್ನು ಬೇಕಾದರೂ ಮಾತಾಡಬಹುದಾ ಹಾಗಾದ್ರೆ ಅನ್ನೋದನ್ನ ಸೆಕ್ಷನ್ ನಿರ್ಧಾರ ಮಾಡುತ್ತೆ. ಬಟ್ ಕೋರ್ಟ್ನಲ್ಲಿ ಏನನ್ನಾದರೂ ಮಾತಾಡಬಹುದು ಅನ್ನುವಂಥ ಅಂಶವನ್ನು ಅವರು ಹೇಳ್ತಾ ಇದ್ದಾರೆ.